ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಹಲವಾರು ವಿಚಾರಗಳನ್ನ ಈಗಾಗಲೇ ತಾವೆಲ್ಲ ಕೇಳಿದಿರಿ. ನಮ್ಮ ಜಯರಾಮ್ ರಾಯ್ಪುರೆ ಸರ್ ಅವರು ಮತ್ತು ಅವರ ಟೀಮು, ನಮ್ಮ ಮುನ್ರಾಜಣ್ಣವರು, ಹಿಂದೆ ಬಾಲಕೃಷ್ಣ ಅವರು, ಅವರ ಜೊತೆ ಇರ್ತಕ್ಕಂಥ ನೂರಾರು ಉದ್ಯಮಿಗಳು ಇವತ್ತು ಒಕ್ಕಲಿಗರಲ್ಲಿ ಒಂದು ಕ್ರಾಂತಿಕಾರಿಯ ಬದಲಾವಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಯಾರು ವಿದ್ಯಾವಂತರಿದ್ದಾರೆ ಅವರು ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದಲ್ಲ, ಅವ್ರಿಗೆ ಟ್ರೈನ್ ಅಪ್ ಮಾಡಿ ಉದ್ಯೋಗವನ್ನ ನೀನೇನು ಓದಿದ್ಯಾ, ಇಂಜಿನಿಯರಿಂಗ್ ಓದಿದ್ಯಾ, BSc ಓದಿದ್ಯಾ, BCom ಓದಿದ್ಯಾ, LLB ಓದಿದ್ಯಾ, ಅವ್ರಿಗೆ ತರಬೇತಿಯನ್ನ ಕೊಡ್ತಕ್ಕಂಥದ್ದು ಮಾಡಿ ಅವರಿಂದ 10 ಜನಕ್ಕೆ 100 ಜನಕ್ಕೆ ಉದ್ಯೋಗವನ್ನ ಒಂದು ಸೃಷ್ಟಿ ಮಾಡೋದಕ್ಕೆ ಏನು ಜಯರಾಮ್ ರಾಯ್ಪುರೆ ಅವರು ಕೈ ಹಾಕಿದ್ದಾರೆ. ಬಹುಶಃ ನಾನು 3-4 ವರ್ಷದಿಂದ ಮಂಡ್ಯ ಜಿಲ್ಲೆನಲ್ಲೂ ನಾನು ಉಸ್ತುವಾರಿ ಸಚಿವನಾಗ ಅವರ ಜೊತೆ ಕೆಲಸ ಮಾಡಿದೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ದೋ. ಅದಾದ ನಂತರ ಯಾವ್ದಾದ್ರು ಒಂದು ಸಲಹೆನ ಕೇಳೋದಕ್ಕೆ ಸಹ ನಾವು ಬರ್ತೀವಿ ಅಂತಾನೆ, ಇಲ್ಲ ಗೋಪಾಲ್ ಏನವ್ರೆ ನೀವೆಲ್ಲಿದ್ರೆ ನಾ ಬರ್ತೀನಿ, ಇಲ್ಲ ನಾವೇ ಬರ್ತೀವಿ, ನಿಮ್ಮಿಂದ ಕೆಲವೊಂದು ಸಲಹೆ ಬೇಕು ಅಂತಂದ್ರೆ ಅವರ ಕಚೇರಿ, ಇಲ್ಲ ನಾವೇ ನಿಮ್ಮ ಕಚೇರಿಗೆ ಬರ್ತೀವಿ ಅಂತಕ್ಕಂಥ ದೊಡ್ಡ ಔದಾರ್ಯವನ್ನ ತೋರಿಸಿರ್ತಕ್ಕಂಥ ವ್ಯಕ್ತಿ ಜಯರಾಮ್ ರಾಯ್ಪುರೆ ಅವರು. ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ, ಇವತ್ತು ಸರ್ಕಾರಿ ನೌಕರಿನಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಆದ್ರೆ ಅವರ ಗುರಿ ಇರ್ತಕ್ಕಂಥದ್ದು ನಮ್ಮ ಸಮಾಜವನ್ನ ಮುಂದಿನ ದಿನದಲ್ಲಿ ಉದ್ಯೋಗದಲ್ಲಿ ಒಂದು ಕ್ರಾಂತಿಕಾರಿಯ ಬದಲಾವಣೆ ತರಬೇಕು ಅಂತಕ್ಕಂಥದ್ದನ್ನ ಒಂದು ತೀರ್ಮಾನವನ್ನ ಮಾಡಿ ಎಲ್ಲರನ್ನ ಜೊತೆಗೂಡಿ ಇವತ್ತು ಸುಮಾರು 2,500 ಕೋಟಿಗಿಂತ ಹೆಚ್ಚಿನ ಬಂಡವಾಳವನ್ನ ಹೂಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥವ್ರಿಗೆ ನಾವು ಈ ಸಭೆ ಅವ್ರನ್ನ ಜೊತೆಲಿರ್ತಕ್ಕಂಥ ಎಲ್ಲರನ್ನೂ ಅಭಿನಂದಿಸಬೇಕು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮಲ್ಲಿ ಇತ್ತೀಚೆಗೆ IAS, IRS, IPS ಆಗ್ತಕ್ಕಂಥದ್ದು ಕಡಿಮೆ ಆಯ್ತಾ ಬರ್ತಾ ಇದೆ. ಅದಕ್ಕೂ ನಾವು ಹೆಚ್ಚಿನ ಒಂದು ಗಮನವನ್ನ ಕೊಡಬೇಕು. ಅದಕ್ಕೂ ಪರಮಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ಅದನ್ನ UPSC ಇದನ್ನ ಮಾಡೋಟಗೆ ಹುದ್ದೆಗೆ ಹೋಗ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಯಾರು ನಾವು ಡಿಗ್ರಿ ಮಾಡ್ಕೊಂಡಿದ್ದಾರೆ, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಎಲ್ರಿಗೂ ಸರ್ಕಾರಿ ಕೆಲಸ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾವು ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಅದು ಎಕ್ಸ್ಪೋರ್ಟ್ ಮಾಡಿದ್ರೆ ನಾವು 100 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡೋದಕ್ಕೆ ಒಂದು ಅವಕಾಶ ಈ ವೇದಿಕೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಅದನ್ನ ಇನ್ನೊಂದು 2-3 ವರ್ಷದಲ್ಲಿ ನಮ್ಮ ಸಮಾಜದಲ್ಲಿ ದೊಡ್ಡ ಒಂದು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವೆಲ್ಲ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ನಾಡಪ್ರಭಾ ಕೆಂಪೇಗೌಡನ ನಾವು ಪ್ರತಿನಿತ್ಯ ಜ್ಞಾಪಿಸ್ಕೊಬೇಕು, ಸನ್ಮಾನ್ಯ ಕೆಂಗಲ್ ಹನುಮಂತ ಇವ್ರನ್ನ ನಾವು ಜ್ಞಾಪಿಸ್ಕೊಬೇಕು, ಪ್ರತಿನಿತ್ಯ ಜ್ಞಾಪಿಸ್ಕೊಬೇಕು, ನಮ್ಮ ಸಮಾಜದ ನಾಯಕರು ಸನ್ಮಾನ್ಯ ದೇವೇಗೌಡರನ್ನ ನಾವು ಜ್ಞಾಪಿಸ್ಕೊಬೇಕು, ಸನ್ಮಾನ್ಯ SM ಕೃಷ್ಣ ಅವ್ರನ್ನ ನಾವು ಜ್ಞಾಪಿಸ್ಕೊಬೇಕು. ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು. ಇವತ್ತು ನಾವು ಯಾರು ಈ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಕ್ ಆಯ್ತಿರ್ಲಿಲ್ಲ, ನಾವೆಲ್ಲ ಹುಬ್ಳಿನಲ್ಲಿ ಈ ವಿಧಾನಸೌಧ ಇಲ್ದ ಹೋಗಿದ್ರೆ, ವಿಕಾಸಸೌಧ ಇಲ್ದ ಹೋಗಿದ್ರೆ ನಾವ್ ಯಾರು ಇಲ್ಲಿ ಬದುಕಕ್ ಆಯ್ತಿರ್ಲಿಲ್ಲ. ಇವತ್ತು ವ್ಯವಸಾಯದ ಜಮೀನುಗಳಾಗಿ ಸುತ್ತಮುತ್ತ ಇರ್ತಾ ಇದ್ದು, ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಂದು ಇವತ್ತು ಬೆಂಗಳೂರಿಗೆ, ಇವತ್ತು ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರಿಗೆ ಇವತ್ತು ವಿಶೇಷವಾದ ಒಂದು ಸ್ಥಾನಮಾನ ಬಂದಿದೆ ಅಂತಂದ್ರೆ ನಾವು ಪ್ರತಿನಿತ್ಯ ಅವ್ರನ್ನ ಪೂಜೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ, ಇವತ್ತು ಏನು ರಾಯ್ಪುರ್ ಸರ್ ಅವರು, ನಮ್ಮ ಮುನ್ರಾಜು ಅವರು, ಬಾಲಕೃಷ್ಣ ಅವರು, ಅವರ ಜೊತೆಯಲ್ಲಿರ್ತಕ್ಕಂಥ ಅನೇಕ ಜನ ಉದ್ಯಮಿಗಳು ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಅತ್ಯಂತ ಶ್ರಮ ವಹಿಸಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಗೌರವನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾವು ಖಂಡಿತವಾಗಿ ಅವರ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತನ್ನ, ಮತ್ತೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಏನು ನಮ್ಮ ಸುತ್ತಮುತ್ತ ಜಮೀನುಗಳಿದೆ, ಯಾವುದೇ ಕಾರಣಕ್ಕೂ ಇವತ್ತು ನಮ್ಮಷ್ಟು ಒಕ್ಕಲಿಗ ಸಮಾಜದ ಸಾವಿರಾರು ಕುಟುಂಬಗಳು ಇವತ್ತು ಜಮೀನನ್ನ ಕಳ್ಕೊಂಡಿದೆ. 5 ಎಕರೆ 10 ಎಕರೆ ಇರ್ತಕ್ಕಂಥದ್ದು ಮಾರಿ ಇವತ್ತು ಬೀದಿಗೆ ಬಂದಿರ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇವತ್ತು ಯಾರು ಜಮೀನನ್ನ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥವ್ರು ನಾವು ಯಾರು ಎಲ್ಲ ಬೇರೆಯವರೇ ಬಂದು ಆಂಧ್ರದವ್ರು ಬರ್ತಾರೆ, ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಜೈನ ಸಮುದಾಯದವರು ಸೇಟುಗಳು ಇವತ್ತು ಎಲ್ಲೇ ಕೊಟ್ಟರು ಜಮೀನನ್ನು 50 ಎಕರೆ ಇಲ್ಲಿ 100 ಎಕರೆ ಇಲ್ಲಿ ತಾಣ್ತಕ್ಕಂಥದ್ದು ತಗೊಂತಾ ಇದ್ದಾರೆ. ನಾವು ಏನು ಕೃಷಿಯನ್ನೇ ನಂಬ್ಕೊಂಡು ನಾವು ಜೀವನನ್ನ ಮಾಡಿಸ್ತಿರ್ತಕ್ಕಂಥವ್ರು, ಹೈನುಗಾರಿಕೆಯನ್ನೇ ನಂಬ್ಕೊಂಡು ಮಾಡ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇವತ್ತನ್ನ ಬೇರೆ ಬೇರೆ ದಾರಿ ತಪ್ಪಿ ಇವತ್ತು ವ್ಯವಸಾಯದ ಜಮೀನನ್ನ ಮಾರಿ ಅಲ್ಲಿ ಲೇಔಟ್ ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದಕ್ಕೆ ಅದಕ್ಕೆ ಆಸ್ಪದ ಕೊಡಬೇಡದು ಅಂತಕ್ಕಂಥ ಮಾತನ್ನ ಹೇಳಿ,
ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರಿ ಆ ಕಾಲಭೈರವೇಶ್ವರ ನಿಮ್ಗೆ, ನಿಮ್ಮ ಕುಟುಂಬಕ್ಕೆ, ನಾಡಿನ ಜನಕ್ಕೆ ಒಳ್ಳೇದನ್ನ ಮಾಡ್ಲಿ ಅಂತಕ್ಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.